ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಿವತ್ತು ಕುಕ್ಕಿಂಗ್ ಮಾಡ್ತಾಯಿಲ್ಲ, ಒಂದು ಒಳ್ಳೆ ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ, ಹೋಮ್ ಮೇಡ್ ಅಂತ. ಮನೇಲಿ ಏನಾದರೂ ತುಂಬ ಜನಕ್ಕೆ ಇವಾಗ ಏರ್ ಫಾಲ್ ಆಗ್ತೈತೆ, ಅವ್ರು ಟೆನ್ಷನ್ ಆದರೆ ಏರ್ ಫಾಲ್ ಆಗುತ್ತೆ, ಜ್ವರ ಬಂದು ಏರ್ ಫಾಲ್ ಆಗುತ್ತೆ. ಏನು ಹಾಕೋದಂತ ನನಗೆ ಗೊತ್ತಿಲ್ಲ, ಎಷ್ಟು ಆಯಿಲ್ ಹಾಕೋದು ಏನು ಅರ್ಥನೇ ಆಗೋಲ್ಲ ಅನಿಸುತ್ತೆ. ನನಗಂತೂ ಕೂಲ್ ಉದುರುತ್ತೆ, ಅದು ಜಾಸ್ತಿ ಉದ್ರಲ್ಲ ನನಗೆ. ನಾನು ಹುಡುಗರು ತುಂಬ ಜನ ಹೇಳ್ತು ಕೂಲ್ ಉದುರುತ್ತೆ ಅಂತ, ಅದಕ್ಕೋಸ್ಕರನೂ ಒಂದು ಹೋಮ್ ಮೇಡ್ ಆಯಿಲ್ ಮಾಡ್ತೀನಿ, ಹರ್ಬಲ್ ಆಯಿಲ್. ಬನ್ನಿ ಏನೇನು ಹಾಕ್ತೀನಿ ಅಂತ ನೋಡಿ. ಇದೆಲ್ಲ ನಮ್ಮ ಮನೆಯಲ್ಲೇ ಸಿಕ್ಕಿದಂಥ ಪ್ರಾಡಕ್ಟ್ ಇದು. ಅದು ಒಂದು 2-3 ನಾನು ಆಚೆ ತೊಗೊಂಡು ಬಂದೀನಿ, ಮಿಕ್ಕಿದೆಲ್ಲ ಮನೇಲೇ ನಮ್ಮ ಮನೆಯಲ್ಲೇ ಬೆಳೆದದು. ಒಂದ್ಸಲ ನಿಮಗೆ ಗಾರ್ಡನ್ ಎಲ್ಲ ನಿಮಗೆ ವೀಡಿಯೋ ಮಾಡಾಕ್ತೀನಿ ನೋಡಿ, ನಿಮ್ಮ ಮನೇಲಿ ಹಾಕಿದ್ದೀನಿ ಅಂತ. ಬನ್ನಿ ಏನೇನಂತ ತೋರಿಸ್ತೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಬಂದು ಇವಾಗ ಮುಂಚೆ ಪವಿತ್ರ ನಳಪಾಕಾಯ್ತು, ಇವಾಗ ಶಶಿ ಕಿಚನ್ ಅಂತಾಗಿದೆ. ನನ್ನ ಫಾಲೋವರ್ಸ್ ನನಗೆ ಇವಾಗ 6ಕ್ಕೆ ಹತ್ರ ಆಗ್ತದೆ. ನನಗೆ ತುಂಬ ಧನ್ಯವಾದಗಳು, ಥ್ಯಾಂಕ್ ಯು. ಬನ್ನಿ ಇವಾಗ ಆಯಿಲ್ಗೆ ಏನೇನು ಹಾಕ್ತಾ ತೋರಿಸ್ತೀನಿ. ಇದು ಬೇರೆ ಡಿಸ್ಟರ್ಬ್ ಮಾಡ್ಕೊಂಡೆ, ಇದು ಏನು ನಿಲ್ತಾನೆ ಇಲ್ಲ ಇದು. ಬನ್ನಿ ತೋರಿಸಿ ಏನು ಹಾಕ್ಬೇಕಂತ. 2 ಪ್ಯಾರೆಟ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದೊಂದು ಆಯಿಲ್, ಕೊಬ್ಬರಿ ಎಣ್ಣೆ ನೋಡಿ. ಇದು ಹೂವು ನಾನು ಆಚೆ ಇದು ನಮ್ಮ ಮನೆಯಲ್ಲ ಒಂದೇ ಒಂದು ಕಿತ್ಕೊಂಬಂದು ಆಚೆ. ಇದು ಈ ಮಿಕ್ಕಿದ ಹೂವೆಲ್ಲ ನಮ್ಮ ಮನೆದೇನೆ. ಇದು ಎಲೆನೂ ನಮ್ಮದೇನ, ಗರ್ಕೆ ಹೂವು ನಮ್ಮಲ್ಲಿಲ್ಲ. ಸ್ವಲ್ಪ ಇದು ಆಲೋವೆರಾ, ವಿಳೆದೆಲೆ ಅಂತೂ ನಮ್ಮನೇಲಿ ತುಂಬ ಬೆಳೆದಿದೆ, ಅದನ್ನೇ ಕಿತ್ಕೊಂಡಿದ್ದೀನಿ. ವಿಳೆದೆಲೆ ಒಂದು ಸ್ವಲ್ಪ ಕರಿಬೇವು, 1-2 ಎಲೆ ಬೇವಿನ ಎಲೆ ಇದೆ, ಒಂದು 5 ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಇದು ಕಲಂಜಿ ಅಂತಾರೆ, 1-2 ಸ್ಪೂನ್ ಕಲಂಜಿ, 3 ಸ್ಪೂನ್ ಮೆಂತ್ಯ, 1 ಸ್ಪೂನು ಸಾಸಿವೆ, 4 ಲವಂಗ, ಇದು ಚಿಕ್ಕದು ಈರುಳ್ಳಿ. ಇಷ್ಟು ಹಾಕಿ ನಾನು ಒಂದು ಹರ್ಬಲ್ ಆಯಿಲ್ ಮಾಡ್ತೀನಿ ಮನೇಲೇನ. ನೋಡಿ ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡ್ಕೊಳ್ಳಿ. ಹೇರ್ ಫಾಲ್ಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ಹೇಗೆ ಮಾಡೋಂತ ತೋರಿಸ್ತೀನಿ. ಅಷ್ಟು ನಾನು ಒಂದು 50 ಗ್ರಾಮಷ್ಟು ಈರುಳ್ಳಿನ ಸ್ವಲ್ಪ ತರಿ ಮಾಡ್ಕೊತೀನಿ. ಅದ್ರ ಜೊತೆಗೆ ನೆಲ್ಲಿಕಾಯಿ ಹಾಕ್ಕೊತೀನಿ. ನಾನು ಇದು ಬಾದಾಮಿ ಎಣ್ಣೆ ತರಬೇಕಾಗಿತ್ತು, ಅದು ನಾನು ಮರ್ತುಬಿಟ್ಟೆ, ಅದಕ್ಕೋಸ್ಕರ ಸ್ವಲ್ಪ ಬಾದಾಮಿ ಇದನ್ನು ಎಲ್ಲ ತರಿಯಾಗಿ ನಾನು ರುಬ್ಕೊಳ್ತೀನಿ. ನೀರು ಹಾಕೋದು ಬೇಡ, ಸುಮ್ಮನೆ ಪೌಡ್ರ್ ಮಾಡ್ತೀನಿ. ನಾನು ಎಣ್ಣೆ ಕಾಯ್ಸಕ್ಕಂತ ಇಟ್ಕೊಂಡಿದ್ದೀನಿ ಪಾತ್ರೆಯನ್ನು. ನಾನು ಯಾವಾಗ ಎಣ್ಣೆ ಕಾಯಿಸಿದ್ರೆ ಒಂದು ಸ್ವಲ್ಪ ದೊಡ್ಡದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಇದು ರುಬ್ಬಿರೋ ಅಂತ ನಾನು ರುಬ್ಬಿರೋ ಅಂತ ನಾನು ಈರುಳ್ಳಿ ನೆಲ್ಲಿಕಾಯಿ ಹಾಕ್ಕೊತೀನಿ. ಈ ಥರ ಮಾಡಿಟ್ಕೊಂಡು ನಮಗೆ ಒಂದು 3 ತಿಂಗಳು 4 ತಿಂಗಳು ಬರುತ್ತೆ ನಮಗೆ. ಚೆನ್ನಾಗಿ ತಲೆಗೆಲ್ಲ ಹಚ್ಕೊಂಡ್ರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ಇದಕ್ಕೆ ನಾನಿವಾಗ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಸ್ವಲ್ಪ ಆಯಿಲ್ ಹಾಕೊಂಡು ನಾವು ಇದು ಸ್ವಲ್ಪ ಫ್ರೈ ಆಗಲಿಕ್ಕೆ ಸ್ವಲ್ಪ ಫ್ರೈ ಆಗಿದ್ದಿತ್ತು. ನಾನು ಇವಾಗ ಎಣ್ಣೆ ಹಾಕ್ಕೊತೀನಿ ನೋಡಿ. ಇಷ್ಟೇ ಎಲ್ಲ ಫುಲ್ ಎಣ್ಣೆ ಹಾಕ್ಕೊಂಡು ನಾನು ಇದಕ್ಕೆ ನಾನು ಇವಾಗ ಮೆಂತ್ಯ ಇದು ಏನೋ ಲವಂಗ, ಸ್ವಲ್ಪ ಸಾಸಿವೆ, 1 ಸ್ಪೂನ್ ಕಲಂಜಿ, ಮೆಂತ್ಯ, ಇದೆಲ್ಲ ಸಿಮ್ಮಲ್ಲೇ ಉರಿಬೇಕು. ಇದು ಜಾಸ್ತಿ ಉರಿ ಸಿದೋಗ್ಬಿಡುತ್ತೆ ನೋಡಿ. ಚೆನ್ನಾಗಿ ಕಲರ್ ಬರಬೇಕದು. ಇವಾಗ ನಾನು ಇದಕ್ಕೆ ದಾಸವಾಳ ಎಲೆ, ದಾಸವಾಳ ಹೂವು, ನಿಮ್ಮನೆ ದಾಸವಾಳ ಸಿಕ್ಕಲಿ ಅಂದರೆ ಅದು ಎಲೆದು ಹಾಕ್ತೀವಿ, ಪರವಾಗಿಲ್ಲ, ಏನಿಲ್ಲ. ಇದು ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ವಿಳೆದೆಲೆ, ಸ್ವಲ್ಪ ಗರ್ಕೆ, ಹಾಗೆ ಕರಿಬೇವು ಕಟ್ ಮಾಡಿ ಹಾಕ್ತೀನಿ. ಈ ಥರ ಚೆನ್ನಾಗಿದು ಕಲರ್ ಚೇಂಜ್ ಆಗಬೇಕು, ಅಷ್ಟೊತ್ತವರೆಗೂ ಇದು ನೀವು ಕಾಯಿಸ್ಬೇಕು. 1-2 ಎಲೆ ಬೇವಿನ ಎಲೆ ಹಾಕ್ತೀನಿ. ನಾನು ಆಲೋವೆರಾ ಕಟ್ ಮಾಡಿ ಹಾಕ್ತೀನಿ. ಅದು ಒಳಗಡೆ ಹಾಕೊಂಡು ನಾವು ಒಳಗಡೆ ಮೇಲಿರೋದೆಲ್ಲ ಬೇಡ ನೋಡಿ. ಈ ಥರ ತೆಗೆದ್ಬಿಟ್ಟು ತೆಗೆದು ನೋಡಿ. ಇದು ಫ್ರೆಶ್ ಆಲೋವೆರಾ ಜೆಲ್. ಇದು ಚೆನ್ನಾಗಿದು ಕುದಿಲಿ. ಈ ಕಲರ್ ಇರೋದು ಬ್ರೌನ್ ಕಲರ್ ಬರುತ್ತೆ ನೋಡಿ, ಅಷ್ಟೊತ್ತವರೆಗೂ ನೀವು ಚೆನ್ನಾಗಿ ಕುದಿಸ್ಬೇಕು. ಯಾಕೆ ಸುಮ್ಮನೆ ಆಚೆ ಹೋಗ್ಬಿಟ್ಟು ನಾವು 500,000 ಕೊಟ್ಟು ಎಣ್ಣೆ ತಂದು ಹಾಕೋಬಾರ್ದು. ಮನೆ ನಾವು ಈ ಥರ ಮಾಡ್ಕೊಂಡು ಇದು ನನಗೆ ಬರುತ್ತಿದೆ, 1-2 ತಿಂಗಳು ಬರುತ್ತೆ ಇದು ನೋಡಿ. ಎಷ್ಟು ಆಯಿಲ್ ಹಾಕಿದೆ, ಎಷ್ಟಾಗಿದೆ ನೋಡಿ. ಇವಾಗ ಇದು ಈ ಥರ ಕಲರ್ ಬರ್ತಾಯಿದೆ ನೋಡಿ. ಇನ್ನು ಸ್ವಲ್ಪ ಇದು ಕಾಯಿಲಿ ಚೆನ್ನಾಗಿ. ಇನ್ನು ಇದು ಕರಿಬೇವೆಲ್ಲ ಸ್ವಲ್ಪ ಕಪ್ಪಾಗಲಿ, ಬ್ರೌನ್ ಆಗಲಿ. ಇನ್ನೊಂದು 5 ನಿಮಿಷ ಈ ಥರ ಗರಿ ಹಂಗೆ ಇರಬೇಕು ಎಲೆಗಳೆಲ್ಲ, ಆವಾಗಲೇ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ.
ಇವಾಗಂತೂ ಯಾವ ಎಣ್ಣೆ ಯಾವ ಶಾಂಪು ಹಾಕೊಂಡು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬಂದುಬಿಡುತ್ತೆ. ಅದಕ್ಕೆ ಈ ಥರದ್ದು ಮನೇಲೇ ಮಾಡಿಕೊಂಡ್ರೆ ಸ್ವಲ್ಪ ಬಿಳಿ ಕೂದಲು ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ತಲೆಗೂ ಕೂದಲು ಚೆನ್ನಾಗಿರುತ್ತೆ ಅಂತ. ತಲೆ ಕೂದಲು ನೀಟಾಗಿ ಉದ್ದಕ್ಕೆ ಸ್ವಲ್ಪ ಬೆಳೆಯುತ್ತೆ ಇದೆಲ್ಲ ಹಾಕಿದ್ರೆ. ನಾವು ಒಂದೇ ಎಣ್ಣೆ ನೋಡಿ ಇದಾಗಿದೆ, ಸಾಕು. ಇಷ್ಟ ಅದೇ ನೋಡು, ಜಾಸ್ತಿ ಕಪ್ಪಾದರೆ ಚೆನ್ನಾಗಿರಲ್ಲ ನೋಡಿ. ಇದು ಇಷ್ಟಾಗಿದೆ. ಇದು ಇವಾಗ ಇದನ್ನು ಆಫ್ ಮಾಡೋಣ. ಒಂದು 20 ನಿಮಿಷ ಸ್ಲೋಲಿ ಸಿಮ್ಮಲ್ಲಿ ಇಕ್ಕಿ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಇದು ಆಫ್ ಮಾಡ್ತೀನಿ, ತಣ್ಣಗೆ ಆಗಿಬಿಡೋಣ. ಇದು ಯಾಕೆಂದರೆ ಸ್ವಲ್ಪ ಆ ಬೇಳೆ ಎಲ್ಲ ಇದು ಸ್ಟೀಮಲ್ಲೆಲ್ಲ ಒಂದು ಸ್ವಲ್ಪ ಅದು ಫ್ಲೇವರ್ ಎಲ್ಲ ಇರಲಿ. ಕಾಯ್ದಿದೇನು ತಣ್ಣಗಾಗಿದೆ, ಯಾಕೆಂದರೆ ಇದು ನೀಟಾಗೆಲ್ಲ ಬಟ್ಟೆಗೆ ಕ್ಲೀನ್ ಆಗುತ್ತೆ ಅಂತ ತಗೊಂಡು ನಾನು ಇದಕ್ಕಂತ ಬಟ್ಟೆಗಳೆಲ್ಲ ಇಟ್ಕೊಂಡಿರ್ತೀನಿ. ಇದಕ್ಕೂ ನೋಡಲ್ಲ ಈ ಥರ ಬರುತ್ತೆ ನೋಡಿ. ಎಣ್ಣೆ ರೆಡಿ ಆಯಿತು. ನೋಡಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ರೆಡಿಯಾಗಿದೆ ಅಂದರೆ ನೋಡಿ. ಹೋಮ್ ಮೇಡ್ ಆಯಿಲು ರೆಡಿ ಆಯಿತು ಮನೇಲೇನ. ಇದನ್ನು ಆಚೆ ತೊಗೊಳೋಕ್ಕಿಂತ ಮನೇಲೆ ಮಾಡೋದು ತುಂಬ ಒಳ್ಳೆಯದು. ಎಲ್ಲ ಸಿಗುತ್ತೆ, ಇದು ಮನೇಲೆ ಸಿಗೋದು. ಸಿಕ್ಕಿಲ್ಲ ಅಂದರೆ ಅಕ್ಕಪಕ್ಕದ ಸಿಗುತ್ತೆ ಗಿಡದಲ್ಲಿ. ಅವಾಗ ತೊಗೊಂಡು ಒಂದು ಸ್ವಲ್ಪ ಮಾಡಿದ್ರೆ ಆಯ್ತು. ಕರಿಬೇವು ಇರುತ್ತೆ, ಎಲೆ ಇರುತ್ತೆ, ಆಲೋವೆರಾ ಮೊದಲೇ ಇರುತ್ತೆ ಮನೇಲಿ. ಸಿಗಬೇಕಾಗಿದೆ ಗೊತ್ತಾ, ನೆಲ್ಲಿಕಾಯಿ, ದಾಸವಾಳ, ಅದು ಎಲ್ಲರ ಮನೆಗೆ ಇದ್ದೇ ಇರುತ್ತೆ. ಒಂದೆರಡು ತಂದು ಹಾಕ್ಕೊಂಡ್ರೆ ಇದು ನಮ್ಮ ಮನೇಲಿ ಹರ್ಬಲ್ ಆಯಿಲ್ ರೆಡಿ ಆಯಿತು. ತುಂಬಾ ಚೆನ್ನಾಗಿದೆ. ನಾವು ಆಚೆ ರೆಡಿ ಮಾಡ್ಕೊಂಡು ಕೊಬ್ಬರಿ ಎಣ್ಣೆ ತಂದೆ ತರ್ತೀವಿ. ಆ ಕೊಬ್ಬರಿ ಎಣ್ಣೆ ಜೊತೆ ಇದೆಲ್ಲ ಹಾಕ್ಬಿಟ್ಟು ಒಂದು 20 ನಿಮಿಷ ಚೆನ್ನಾಗಿ ಕಾಯಿಸಿದ್ರೆ ಹರ್ಬಲ್ ಆಯಿಲ್ ರೆಡಿ ಆಯಿತು. ಹೋಮ್ ಮೇಡ್ ಆಯಿಲ್ ನೋಡಿ. ಆಯಿಲ್ ಚೆನ್ನಾಗಿ ನನಗೆ ಲಾಸ್ಟ್ವರೆಗೂ ನೋಡಿ ಏನು ಹಾಕಿದೆ ಅಂತ, ಹೆಂಗೆ ಹಾಕಿದೆ ಅಂತ ನೋಡ್ಬಿಟ್ಟು ಲಾಸ್ಟ್ವರೆಗೂ ನೋಡಿ ಚೆನ್ನಾಗಿದೆ ಕಮೆಂಟ್. ಇದಾಗಿತ್ತು ನಿಮ್ಮದು ಆಯಿಲ್, ಹೋಮ್ ಮೇಡ್ ಆಯಿಲ್ ಚೆನ್ನಾಗಿದೆ ಕಮ್ಮಿ. ಓಕೆ ಬಾಯ್.